ಏನು ಮಾಡ್ತಾಯಿದ್ದೀಯಮ್ಮ ಮಂಜುಳಾ? ಖರ್ಜೂರ ಮಾಡಕ್ಕೆ ಖರ್ಜೂರ ಮಾಡ್ತಾಯಿದ್ದೀರಾ? ಸೈಕಲ್ ಅಂತಾರೆ ಇದನ್ನ. ಹಾಂ. ಈ ಒಂದು ದಿನಕ್ಕೆ ಒಂದು 20 kg ಮಾಡ್ತೀವಿ ನಾವು. 20 kg ಮಾಡ್ತೀರಿ? 20 kg. ಚೆನ್ನ ಇದು ಹಾಕ್ತಾರೆ, ಇದು ಹಾಕ್ತಾರೆ. ಇಲ್ಲೇ ಜಾಸ್ತಿ ಬರುತ್ತೆ. ಬೇಡಿಕೆ ಇದೆನಾ ಚೆನ್ನಾಗಿ? ಮೈಸೂರು ಪಾಕು, ಬೆಣ್ಣೆ ಸ್ಕೇಟ್. ಹಾಂ ಹಾಂ. ಮೈಸೂರು ಪಾಕ ಜಾಸ್ತಿ ಸರ್. ಮೈಸೂರು ಪಾಕು, ಬೆಣ್ಣೆ ಸ್ಕೇಟ್, ರಾಗಿ ಬೆಣ್ಣೆ ಸ್ಕೇಟ್, ಹ್ಞೂ ಮತ್ತು ರಾಗಿ ಚಟ್ನಿ ಕೇಳ್ತಾರೆ. ಹ್ಞೂ ರಾಗಿ ಲಡ್ಡು ಥರ ಅವನು ಹ್ಞೂ ಮತ್ತೆಲ್ಲ ರಾಗಿ ಡ್ರೈವರ್ಗಳು ಅವರೆಲ್ಲ ಬಂದು ಜೊತೆ ಇರ್ತಾವಂತ ಚೆನ್ನಾಗೈತೆ ಸರ್. ಫ್ರೆಶ್ ಆಗಿ ಮಾಡ್ತೀರಿ ಅಂತ ತಂದು? ಈ ಕೆಲವೊಂದೆಲ್ಲ ಎಲ್ಲ ಇದೇ ಮಾಡ್ಕೊಂಡು ಮಾಡ್ತಿರಲ್ಲ, ಏನು ಕೆಮಿಕಲ್ ಏನು ಹಾಕಲ್ಲ, ಎಲ್ಲ ಏನು ಹಾಕ್ತಿರೋದೆಲ್ಲ ಕೇಳ್ತಾರೆ. ಇಲ್ಲೇ ಮನೆಯಲ್ಲಿನೇ ಮಾಡೋದ್ರಿಂದ ಇಲ್ಲೇ ಖುದ್ದಾಗಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಅಲ್ಲಿ ಅಲ್ಲೇ ಆದರೆ ಏನು ಬೇಕಾದ್ರೆ ಹಂಗೆ ಮಾಡ್ಕೊಡ್ತಾರೆ ಬೇಕ್ರಿ ಅಲ್ಲಿ ಅಂತೇಳಿ ಹಾಂ. ಇಲ್ಲಿ ಚೆನ್ನಾಗಿ ಮಾಡ್ತೀರಂತ ಅವರೇ ಹೇಳಿ ತಗೊಂಡು ಹೋಗ್ತಾರೆ ಸರ್. ಹ್ಞೂ ಹ್ಞೂ. ಇದೆಲ್ಲ ನಿಮಗೆ ಯಾವ ರೀತಿ ಯಾರು ಹೇಳ್ಕೊಟ್ರು ಈ ರೀತಿ ಮಾಡಬೇಕು, ಈ ರೀತಿ ಆಗಬೇಕಂತ? ಅಂದರೆ ಯಾವ್ದಾದ್ರು ಮೊದಲು? ಹ್ಞೂ. ನಾನು ಸ್ವಂತ ಕಲ್ತಿದ್ದೆ ಸರ್. ಸ್ವಂತ ಕಲ್ತ್ಕೊಂಡಿರೋದು? ಒಂದು ಬಟ್ಟ ಹಾಕಿ ಕಲಿತು ದಿನಕ್ಕೆ ಒಂದು 20 kg 20 kg ಮಾಡಿ ಕೊಡೋದಂತೆ ಹ್ಞೂ ಮಾಡ್ಬೋದು ಅಂತೇಳಿ ಇವಾಗ ಮಾಡಬೇಕು. ಸ್ವಂತ ಕಲ್ತಿದ್ದೆ, ಯಾರಿಗೆ ಕೊಟ್ಟಿದ್ದೆಲ್ಲ ಕಲ್ತ್ಕೊಂಡಿದ್ದೆಲ್ಲ ಸರ್. ಹ್ಞೂ ನಮ್ಮ ಮನೇಲಿ ಕಷ್ಟ ಇತ್ತು, ಏನಾದರೂ ಮಾಡೋಣ ಅಂತೇಳಿ ನಾನು ಕಲಿತು 3 ವರ್ಷ ತನಕ ಮನೇಲೇ ಮಾಡಿದ್ದೆ ಸರ್. ಹ್ಞೂ ಈಗ 2 ವರ್ಷದಿಂದ ಹೊರಗಡೆ ಎಲ್ಲ ಗೊತ್ತಾಗಿದೆ ಸರ್ ಅದು. ಹ್ಞೂ. ಹೇಗೆ ಗೊತ್ತಾಯಿತು ಹೊರಗಡೆ ಈ ಥರ ನೀವು ಮಾಡ್ತೀರಿ ಅಂತ ತಂದುಬಿಟ್ಟು? ಸಂಗೀತ ಕಡೆಯಿಂದ ಬಂದು ಹೇಳಿದ್ರು ಸರ್. ಸಂಘ ಅಂದರೆ ಯಾವ ಸಂಘ? ಶಕ್ತಿ ಸಂಘ ಹಾಂ. ಮಹಿಳಾ ಹ್ಞೂ ಸಂಗೀತ ಕಡೆ ನವೋದಯ ಸಂಗೀತ ಕಡೆಯಿಂದ ಈ ಥರ ಸಾರ್ ಬಂದು ಸಂಗೀತ ಸಾರ್ ಬಂದು ಈ ಥರ ಲೋನ್ ಕೊಡ್ತೀವಿ ಮನೇಲಿ ಮಾಡ್ತಿರಲ್ಲ, ಎಲ್ಲ ಹೊರಗಡೆ ಎಲ್ಲ ಗೊತ್ತಾಗ್ಲಿ ಅಂತೇಳಿ ಮನೆಗೆ ಬಂದು ಎಲ್ಲ ಸಾಲ ಇರ್ತಾವ ಅಂತೇಳಿ ಬಂದು ಸಾಲ ಕೊಡ್ತೀವಿ ಸರ್. ಫಸ್ಟ್ 5,000 ತಗೊಂಡಿದ್ವಿ. ಆಮೇಲೆ ಈಗ 3 ವರ್ಷ ತಗೊಂಡ್ರಮ್ಮ ಶೆಡ್ ಮಾಡ್ಕೊಂಡ್ರಿ ಮನೇಲಿ ಚೆನ್ನಾಗಲ್ಲ ಅಂತೇಳಿ ಶೆಡ್ ಮಾಡ್ಕೊಂಡ್ರಿ ಸರ್. ಈಗ 4-5 ಜನ ಕೆಲಸ ಮಾಡ್ಕೊಂಡ್ರಿ, ಕೆಲಸಕ್ಕೆ ಬರ್ತಾರೆ. ಇನ್ನೂ ಭಾಳ ಮಾಡ್ತೀವಿ ನಾವು ಕೆಲಸ ಇಂಥ ಅಂಗಡಿಗಳಿಗೆಲ್ಲ ಕೊಡ್ತೀವಿ ಸರ್. ಭಾಳ ಈಗೆಲ್ಲ ಭಾಳ ಸೇಲ್ ಆಗ್ತದೆ ಸರ್. ಇಲ್ಲ ಹೊರಗಡೆ ಇವತ್ತು ಮನೆಯಲ್ಲಾದರೆ ಯಾರಿಗೂ ಗೊತ್ತಾಗ್ತಿಲ್ಲ. ಮತ್ತು ನಮ್ಮ ಕೆಲಸ ಕಷ್ಟಪಟ್ಟಿರ್ತಾರೆ, ನಮ್ಮ ಜೀವನ ನಮ್ಮ ಕಷ್ಟ ಇರ್ತದೆ ಅಕ್ಕ. ಇವಾಗ ನಿಮ್ಮ ಜೊತೆಗೆ ನಾವು ಕೆಲಸ ಮಾಡೋಕ್ಕೆ ನಮ್ಮ ಮನೆ ಕಷ್ಟಪಟ್ಟು ಎಲ್ಲ ಸಾಲ ಒಕ್ಕಟ್ಟು ಅಂತ ಹೇಳಿದ್ರು ಸರ್ ಅವರು. ನಮಗೆ ಭಾಳ ಸಪೋರ್ಟ್ ಆಗಿ ಮನೆಗೆಲ್ಲೋ ಅಲ್ಲಿ ಬಿಸಿಲಾಗ ಉಳಿಸಿರ್ಬೇಕಾ ದಿನ ಬಂದು ನಿಮ್ಮ ಹತ್ರ ಕೆಲಸ ಮಾಡ್ಕೊಂಡು ಬರೋದಕ್ಕೆ ಎಲ್ಲ ಸಾಯಂಕಾಲ ಮಾಡಿ ಹೋಗ್ತೀರ ಅಂತೇಳಿ ಮತ್ತು ಉಳಿದೆಲ್ಲ ಕೊಡ್ತಿರ್ತಾರೆ, ಮನೆ ಮಕ್ಕಳು ತಿಂತಾರೆ. ಮತ್ತು ದಿನ ಕಂಟಿನ್ಯೂ ಡೈಲಿ ದುಡ್ಡು ಯಾಕಂದ್ರೆ ಕೂಲಿ ಹೋದ ನಮಗೆ ಕೊಡಲ್ಲ ಅಂತೇಳಿ ಅವರು ಹೇಳ್ತಾರೆ ಸರ್. ಭಾಳ ಇದು ಮಾಡ್ತಾರೆ ಸರ್. ಈಗ ನಮ್ಮ ಸಿ ಎಸ್ ಅವರು ಎಲ್ಲರೂ ಭಾಳ ಸಪೋರ್ಟ್ ಮಾಡಿದ್ವಿ. ಏನಾರ ಮಾಡಮ್ಮ ಎಷ್ಟೊಂದರ ಬೆಳೆ ಸ್ಟೇಟ್ ಭಾಳ ಚೆನ್ನಾಗಿರ್ತಾರೆ, ಎಲ್ಲ ಸಪೋರ್ಟ್ ಮಾಡ್ಕೊಡ್ತೀವಿ ಅಂತ ಎಲ್ಲ ಸಾರ್ಗಳಿಗೆ ಪಂಚಾಯತ್ ಎಲ್ಲ ಹೇಳಿರ್ತಾರೆ, ಎಲ್ಲ ಅನುಕೂಲ ಮಾಡ್ಕೊತಾರೆ ಸರ್. ಮತ್ತು ಮಾನಸಿಕ ಸನ್ಮಾನ ಆಗ್ತಾರೆ ಸರ್ ಅವರು. ಅದು ಭಾಳ ಅನುಕೂಲ ಆಗ್ತದೆ ಸರ್. ಮತ್ತು ಈಗ ನೀವೆಲ್ಲ ಉತ್ಪನ್ನಗಳು ಮಾಡ್ತೀರಲ್ವಾ, ಇದು ಮಾರ್ಕೆಟ್ ಮಾಡೋಕ್ಕೆ ಎಲ್ಲೆಲ್ಲಿ ಮಾರ್ಕೆಟ್ ಮಾಡ್ತೀರಿ? ಬಳ್ಳಾರಿ ರೈಲ್ವೆ ಸ್ಟೇಷನ್ ಹೋಗ್ತೀವಿ ಸರ್. ರೈಲ್ವೆ ಸ್ಟೇಷನಾಗಿ ಹೆಂಗೆ ಕೊಡ್ತೀರಿ? ಸಂಘದ ಕಡೆಯಿಂದ ಇದೆ ಸರ್. ಹಾಂ. ಸಂಘದ ಕಡೆಯಿಂದ ಒಂದು ಸೆಟ್ ಮಾಡಿರ್ತೀವಿ. ಬಳ್ಳಾರಿಯಲ್ಲಿ OSOP ಒನ್ ಸ್ಟಾಫ್ ಒನ್ ಪ್ರಾಡಕ್ಟ್ ಅಂತ ಏನಿದೆ ಅಲ್ವಾ, ಒಂದು ಸ್ಟೇಷನ್ ಅಂತ, ಅದರಲ್ಲಿ ಹಾಕ್ತಾಯಿದ್ದೀರಾ? ಅದರಲ್ಲಿ ಮತ್ತೆ ಹೋಲ್ಸೇಲ್ ಅಂಗಡಿಗಳಿಗೆಲ್ಲ ಊರಾಗೆಲ್ಲ ಇಲ್ಲಿ ಹೋಲ್ಸೇಲು ನಿಮ್ಮ ಗ್ರಾಮದ ಸುತ್ತಮುತ್ತ ಇರ್ತಕ್ಕಂಥ ಏನೇನಿದಾವೆಲ್ಲ ಇಷ್ಟಿಷ್ಟು ಬೇಕಪ್ಪ ಅಂತ ಹೇಳ್ಬಿಡ್ತಾರೆ ಸರ್ ಫೋನ್ ಮಾಡಿ. ಅವರಿಗೆಲ್ಲ ಕೊಟ್ಬಿಡ್ತೀವಿ ಇಲ್ಲಿ. ಮತ್ತೆ ಬೇರೆ ಬೇರೆ ಲಾರಿಗುಂಟೆಗೆಲ್ಲ ಮಾರೋರು ಅವರು ಬಂದು ತಗೊಂಡು ಹೋಗ್ತಾರೆ ಸರ್. ಆ ಲಾರಿಗುಂಟ ಮಾರ ಅವರು ಭಾಳ ಸರ್ ಬೇಸತ್ತಮ್ಮ ನಮಗೆ ಇದೆಲ್ಲ ಮಾಡಿದ್ದು ಈಗ ಮನೆಗೆ ಮಾಡ್ರೆ ಒಂದು ಚೆನ್ನಾಗಿ ತಗೊಂತಾರೆ ಸರ್ ಅವರು. ಡೈಲಿ ಒಂದು 20-30 ಬರೀ ಬಾದಾಮಪುರಿ ಒಯ್ತಾರೆ ಸರ್ ಲಾರಿಗುಂಟ ಮಾರಕ್ಕ. ಮತ್ತೆ ಇದೆಲ್ಲ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾರೆ ಸರ್. ಇದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾವುದಾದ್ರೂ ಮಾರ್ಕೆಟಿಗೆ ವ್ಯವಸ್ಥೆ ಏನಾದರೂ ಮಾಡಿದ್ದಾರಾ? ಯಾವುದಾದ್ರೂ ಮಾರ್ಕೆಟಲ್ಲಿ ಈ ಥರ ಸಂಜೀವಿನಿ ಮಾರ್ಕೆಟ್ಗಳಲ್ಲಿ ಸಂಜೀವಿನಿ ಸ್ಟಾಲ್, ಸಂಜೀವಿನಿ ಮಾರ್ಕೆಟ್, ಮಾಸಿಕ ಸಂತೆ
ಒಂದೇ ದಿನಕ್ಕೆ 5-6 ಸಾವಿರ ದುಡ್ಡು ತಗೊಂಡ್ಬಿಡ್ತೀವಿ ಸರ್. ಅದು ಭಾಳ ಚೆನ್ನಾಗಿ ಒಂದೇ ದಿನ ಇದೆಲ್ಲ ಅಷ್ಟು ಕಷ್ಟಪಟ್ಟು ಇದು ಮಾಡ್ಕೊಂಡು ಸರ್ ಕೆಲಸ ಅವ್ರಿಗೂ ಒಂದು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಒಂದೇ ದಿನಕ್ಕೆ ಮಾಡ್ಕೊಂಡು ಹೋಗಿ ಅಲ್ಲಿ ಒಂದೇ ದಿನ ಸೇಲ್ ಆಗಿಬಿಡ್ತಾರೆ ಸೊ ಭಾಳ ಖುಷಿ ಆಗ್ತದೆ. ವೆರಿ ಗುಡ್. ಯಾಕಂದ್ರೆ 2 ದಿನ 3 ದಿನ ಆಗ್ತದೆ ಸರ್ ನಾನು ಇದು ಮಾಡಿರ್ತೀನಿ ಮಾರಾಟ. ಆ ಥರ ಸ್ಟಾರ್ಟ್ ಆಗಿ ಒಂದೇ ದಿನಕ್ಕೆ ಒಂದು 5-6 ಸಾವಿರ ರೂಪಾಯಿ ಆಗ್ತದೆ ಸರ್. ಮತ್ತೆ ಒಂದೊಂದ್ಸಲಿ ಭಾಳ ವರ್ಷವ ಅಲ್ಲಿ ಅಂತಂದ್ರೆ ಒಂದೊಂದು ದಿನಕ್ಕೆ 10-12 ಸಾವಿರ ರೂಪಾಯಿ ಆಗುತ್ತೆ ಸರ್. ಅಂದ್ರೆ ಒಂದು ಐಟಮ್ಸ್ ಅಲ್ಲ ಸರ್, ಒಂದು 20-25 ಐಟಮ್ಸ್ ಬಂದಿದೆ ಸರ್. ಬರೀ ಬಿಸ್ಕೆಟ್, ಚಕ್ಲಿ, ಪಟ್ಟು ಅವೆಲ್ಲ ಒಂದು 25 ಐಟಮ್ಸ್ ಇದೆ. ಯಾರೇ ನೀನು ಕೇಳ್ತಾರೋ ಶ್ರೀಮಂತಕ್ಕೆ ಕೇಳ್ತಾರೆ ಸರ್. ಮತ್ತೆ ಮದುವೆ ಸೀಸನ್ ಅವ್ರು ಕೇಳ್ತಾರೆ ಸರ್. ಮದುವೆಗೆಲ್ಲ ಎಣ್ಣೆ ಬಿಸ್ಕೆಟ್ ಮೈಸೂರು ಪಾಕ ಕೆಜಿಗೆಲ್ಲ ಮಾಡ್ಕೊಡ್ತೀನಿ ಸರ್. ಮದುವೆಗೆ ಕಾರ್ಯಕ್ರಮಗಳಿಗೆಲ್ಲ ಕೊಡ್ತಾ ಇದ್ದೀರಾ? 5 ಕೆಜಿ 70 ಕೆಜಿ ಮಾಡಿಕೊಟ್ರೆ ರೇಟ್ ಕಮ್ಮಿ ಇರ್ತಾರೆ, ರುಚಿ ಇರ್ತಾವೆ ಸರ್. ಹೋಯ್ತಾರೆ ಸರ್ ಕಾಲೇಜ್ ಹೋಯ್ತಾರೆ. ಸಂಗೀತ ಕಡೆಯಿಂದ CA ಸರ್ ಮೊನ್ನೆ ಎಲ್ಲ ಗೊತ್ತಾಗಿತ್ತು ಸರ್. ಭಾಳ ಚೆನ್ನಾಗಿ ಮಾಡುತ್ತೆ ಸರ್. ಮತ್ತೆ ನಿಮ್ದು ಏನಾದರೂ ಪ್ರಾಡಕ್ಟಿಗೆ ಬ್ರ್ಯಾಂಡಿಂಗ್ ಏನಾರು ಆಗಿತ್ತಾ? ಬೆಣ್ಣೆ ಬಿಸ್ಕೆಟ್ ಪ್ರಾಡಕ್ಟು ಮದುವೆ ಆಗಿತ್ತು ಸರ್. ಬ್ರ್ಯಾಂಡಿಂಗ್ ಮಾಡಿದ್ರಾ? ಈಗೆಲ್ಲ ಇನ್ನೂ ಮಾಡಿಸ್ಕೊಡ್ತಾ ಅಂತ ಹೇಳಿ ಸರ್ ಮಾಡ್ಸಕತ್ತೀವಿ. ಮತ್ತೆ ಸೋಮಶೇಖರ್ ಸರ್ ಭಾಳ ಸಪೋರ್ಟ್ ಮಾಡಿದ್ರು ಸರ್. ನಮಗೇನು ಗೊತ್ತಿದ್ದೇ ಇಲ್ಲ. ಅವರು ಭಾಳ ಬಂದು ಅನಿತಾ ಮೇಡಮ್ ಅವರು, ಪದ್ಮಜ ಮೇಡಮ್ ಅವರು, ರವಿ ಸರ್ ಎಲ್ಲ ಸರ್ಗಳು ಬಂದು ನಮಗೆ ಮನೇಲಿ ಈ ಥರ ಮಾಡ್ಬೇಕಮ್ಮ, ಇದು ಯಾರೊಬ್ಬರು ನಿಮ್ಮನ್ನು ಬಂದು ಹೇಗೆ ಹಿಂಗೆ ಮಾಡಲ್ಲ ಹಿಂಗೆ ಮಾಡಬಾರ್ದು ಅಂತ ಹೇಳಿ ಇದು ಮಾಡಿ ಹಾಕತ್ತ ಅಂತೇಳಿ ಅವರೇ ಎಲ್ಲ ಈ ಥರ ಮಾಡಿಸ್ಕೊಳಮ್ಮ, ಇಷ್ಟು ಕ್ಲೀನಾಗಿ ಮಾಡಮ್ಮ ಅಂತೇಳಿ ಎಲ್ಲ ಹೇಳಿ ಮಾಡಿಕೊಟ್ಟಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಎಲ್ಲ ನಿಮ್ಮ ಒಳ್ಳೆಯದು. ನಿಮ್ಮ ಎಲ್ಲ ಪ್ರಾಡಕ್ಟ್ಗಳಿಗೆ ಟೆಸ್ಟಿಂಗ್ ಎಲ್ಲ ಆಗಿದಾವ? ಟೆಸ್ಟಿಂಗ್ ಎಲ್ಲ ಮಾಡ್ಸಿದ್ದೆ ಸರ್. ನಾವೇ ಯಾವ ಟೆಸ್ಟಿಂಗು? ಅಂದ್ರೆ ಇವೆಲ್ಲ ಒಂದ್ಸರಿ ಕಳಿಸಿದ್ದೆ ಸರ್ ನನ್ನ ಬಳ್ಳಾರಿಗೆ. ಹಾಂ, ಕಳಿಸಿ ಎಲ್ಲ ಚೆನ್ನಾಗಿದೆ ಅಮ್ಮ, ಏನು ಕೆಮಿಕಲ್ ಏನು ಹಾಕಲ್ಲ, ಏನು ಫುಡ್ ಪಾಯ್ಸನ್ ಏನು ಆ ಥರ ಏನು ಆಗಲ್ಲ. ಅಂದರೆ FSSI ಟೆಸ್ಟ್ ಮಾಡಿಸಿದ್ದೀರಿ ಅಂತ. ಮತ್ತೆ ಇವು ಟೇಸ್ಟಿನ ಪಡ ಅದೇನು ಬಳಸಲ್ಲಮ್ಮ ನೀನು, ಅದರಿಂದ ಏನು ತೊಂದರೆ ಆಗಲ್ಲ, ಯಾರು ಏನು ತಿನ್ನಿಸ್ತಾ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ರು ಸರ್ ಬಳ್ಳಾರಿ. ಎಲ್ಲ ನಾನು ಏನು ಪ್ರಾಡಕ್ಟ್ ಮಾಡಿ ನಮ್ಗೆಲ್ಲ ತಗೊಂಡೋಗಿ ಫುಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ದೆ ಸರ್. ಒಂದು ದಿನಕ್ಕೆ ಎಷ್ಟು ದುಡಿತಾ ಇದ್ದೀರಿ ಈಗ? 4 ಬರ್ತಾರೆ ಸರ್. 4 ಎಷ್ಟು ದುಡಿತೀರಿ? ಎಷ್ಟಾಗುತ್ತೆ? 5ರಿಂದ 6 ಸಾವಿರ. ಒಳ್ಳೆ 4 ಸಾವಿರ ಹೋದ್ರೆ ಸುತ್ತನೂ ಅವರಿಗೆಲ್ಲ ಮತ್ತೆ ಬಂಡವಾಳ ಅದೆಲ್ಲ ತೆಗೆದು 1500 ಸಾವಿರ ದಿನಕ್ಕೆ 2 ಸಾವಿರದಿಂದ 2.5 ಸಾವಿರವರೆಗೂ ದುಡಿಲಿಕ್ಕೆ ಈ ಥರ ಸ್ಟಾಲ್ ಹಾಕಿದ್ರೆ ಒಂದು ಸ್ವಲ್ಪ ಜಾಸ್ತಿ ಹೋಗ್ತದೆ. ಯಾಕಂದ್ರೆ ನಾನು ಏನೇನು ಅನಿಸುತ್ತೆ ಅದೆಲ್ಲ ಪ್ರಾಡಕ್ಟ್ ಒಟ್ಟು ಸಂಜೀವಿನಿ ಯೋಜನೆ ನಿಮಗೆ ಆಧಾರವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಈಗ ಇನ್ನ ಏನೈತಿ ಮಾಡ್ಕೊಂಡು ಹೋಗಿ ನಾವು ಬಂದು ನಾನೇ ಕೊಟ್ಬರ್ತೀನಿ, ಅಂಗಡಿಗಳಿಗೆಲ್ಲ ನಾನು ಹಾಕಿ ಬರ್ತೀನಿ ಅಂತಾರೆ. ಮತ್ತೆ ನಮ್ಮ ಮೈದ್ನವ್ರು ಭಾಳ ಸಪೋರ್ಟ್ ಮಾಡ್ತಾರೆ ಸರ್. ಈಗ ನಮ್ಮ ಮನೆ ಏನು ಮಾಡ್ತಿರ್ತಿಲ್ಲ, ಈ ಶೆಡ್ ಎಲ್ಲ ಮಾಡ್ಸಿದ್ದು ನಮ್ಮ ಮನೇಲಿ ಸರ್. ಆ ಶೆಡ್ ನಾನು ಮಾಡ್ಕೊಡ್ತೀನಿ ಅಂತ 1 ತಿಂಗಳು ದುಡ್ಡು ಬಿಟ್ಟು ಮಾಡ್ತಿರ್ತಾರೆ ಇದನ್ನ. ಒಳ್ಳೆಯದು. ಮಕ್ಕಳೆಲ್ಲ ಚೆನ್ನಾಗಿ ಓದ್ತಿದ್ದಾರಾ? ಹಾಂ, ಒಬ್ಬಾಕಿ ಫಸ್ಟ್ ಇಯರ್ ಸರ್. ಹಾಂ, ಒಬ್ಬಾಕಿ 8, ಒಬ್ಬಾಕಿ 9, ಒಬ್ಬಾಕಿ 6 ಹೆಣ್ಮಕ್ಳು ಅಂತಾರೆ ಚಲ ಎಲ್ಲ ಬರೀ ಹೆಣ್ಣಾಗೆ ಒಂದಿದ್ದಕ್ಕೆ ಸರ್. ಈಗ ಈ ಥರ ಮಾಡಕ್ಕೆ ಇಟ್ಕೊಂಡಿದ್ದೆ ಸರ್ ನಾನು. ಈಗ ಅವರೇ ಹೆಣ್ಮಕ್ಳೇ ಯಾವಾಗಾದ್ರೂ ರಜೆ ಮಾಡೋದಂದ್ರೆ ಹೆಣ್ಮಕ್ಳು ಅವ್ರನ್ನ ಕರ್ಕೊಂಡು ಮಾಡ್ತೀನಿ ಸರ್ ನಾನು. ಮನೆಯಲ್ಲಿದ್ದಾಗ ಬರ್ತಾರೆ ಸರ್, ಇಲ್ಲ ಸ್ಕೂಲ್ಗೆ ಹೋಗ್ತಾರೆ. ಭಾಳ ಸಪೋರ್ಟ್ ಮಾಡ್ತಾರೆ ಸರ್. ಯಾವಾಗಾದ್ರೂ ಮನೆಯವರು ನಮ್ಮ ಮೈನ ಇವ್ರ ಎಲ್ಲ ನಮ್ಗೆ ಯಾರಂದ್ರೆ ಹೆಂಗೆ ಇದು ಮಾಡಲ್ಲ ಸರ್, ಇವ್ರು ಮಾತ್ರ ಕೆಲಸ ಮಾಡೋರೆಲ್ಲ ನಮಗೆ ಸಪೋರ್ಟ್ ಇದೆ. ಈಗ ನಿಮ್ಮ ಇದರಲ್ಲಿ ಮಂಜುಳಾ ಅವರು ಜೊತೆಗೆ ಅದೇ ಸಂಘದಲ್ಲಿದ್ದು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರಿ. ನಿಮಗೆ ಕೂಲಿ ಅಥವಾ ಈ ಥರ ಕೆಲಸ ಮಾಡೋದ್ರಿಂದ ಆರ್ಥಿಕವಾಗಿ ಯಾವುದೇ ಒಳ್ಳೆಯ ರೀತಿ ಆಗಿದೆನಾ ಅಥವಾ ಎಷ್ಟು ಕೊಡ್ತಾರೆ ನೀಟಾಗಿ? ಹಾಂ, ಏನಾದರೂ ನಾವು ಸ್ವಲ್ಪ ಹೆಚ್ಚಿಗೆ ಕೆಲಸ ಮಾಡಿ ಕೊಡ್ತಾರೆ ಸರ್ ದುಡ್ಡು ನಮಗೆ. ಹಾಂ, ಕೂಲಿ ಬಿಟ್ಟು ಅವ್ರು ಕೊಡ್ತಾರೆ ಸರ್. ಈಗ ನೀವು ಬೇರೆ ಕಡೆ ಹೋಗದೆ ಇಲ್ಲೇ ನಿರಂತರವಾಗಿ ಮಾಡಿದ್ರೆ ಎಷ್ಟು ದುಡಿಬೋದು ಒಂದು ತಿಂಗಳಿಗೆ ನೀವು? ಅಂದರೆ ಎಲ್ಲ ಕೂಲಿ ಕೆಲಸಗಳನ್ನು ಮಾಡಿ ಹೆಚ್ಚಿನ ಉಳಿದ ಸಮಯದಲ್ಲಿ ಇಲ್ಲಿ ಬಂದು ಅವರಿಗೆ ಹೆಲ್ಪ್ ಮಾಡೋದ್ರ ಜೊತೆಗೇ ನೀವು ಬೆಳೀತಾ ಇದ್ದೀರಿ, ಹೌದಾ? ಓಕೆ, ಒಳ್ಳೆಯದು. ಹೇಳಮ್ಮ ನಿಮ್ಮ. ಹಾಂ, ನಾವು ಜೊತೆ ಬಂದು 2-3 ವರ್ಷಕ್ಕೆ ಚೆನ್ನಾಗಿಲ್ಲ ಮಾಡ್ತಾರೆ ಸರ್. ಅವರು ಕೈ ಜೋಡಿಸಿ ಅವ್ರ ಕೆಲಸ ಇದು ಮಾಡೋಕೆ ಸರ್. ನಾವು ಇವ್ರ ಬರೋದ್ರಿಂದ ನಾವು ಸ್ವಲ್ಪ ಚೆನ್ನಾಗಿ ಸರ್. ನಮಗೆ ದಿನ ಡೈಲಿ ಕೊಡ್ತಾರೆ ದುಡ್ಡು. ಸರ್ ಹಿಂಗೆ ಮಾಡ್ಕೊಂಡು ಬರ್ತೀವಿ
ಜಾಸ್ತಿ ಮಾಡಿ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಸ್ವಸಹಾಯ ಸಂಘದಿಂದ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತಾ? ಆ ಎಮ್ಮ ಒಬ್ಬಳೇ ಮಾಡ್ತಾರೆ ಸರ್. ಎಲ್ಲರೂ ನಾಲ್ವರೆಗೆ ಕೆಲಸ ಕೊಡ್ತಾರೆ ಸರ್. ಎಷ್ಟು ಕೊಡ್ತಾರ ತಿಂಗಳಿಗೆ, ದಿನಕ್ಕೆ? ಈಗ 300 ರೂಪಾಯಿ ಹಂಗೆ ಕೊಡ್ತಾರೆ ಸರ್. 250 300 ರೂಪಾಯಿ ಹಾಂ. ಹಂಗೆ ಫ್ರೀ ಪಂಡಿಗೆ ಎಲ್ಲ ಮನೆ ಐಟಮ್ ಎಲ್ಲ ಕೊಡ್ತಾರೆ ಸರ್. ಅದನ್ನ ದುಡ್ಡು ಸರ್ ಸರ್. ಆಗ ಕೆಲ್ಸಕ್ಕೆ ಹೋಗ್ತಿರಲ್ಲ, ಅದು ಚೆನ್ನಾಗಿನಾ ಅಥವಾ ಇದು? ಹಿಂಗೆ ಇಷ್ಟೇ ಮಾಡಿ ನಂಬದಿಲ್ಲ ಸರ್. ಭಾಳ ಚೆನ್ನಾಗಿದೆ. ಒಟ್ಟಾರೆಯಾಗಿ ನಿಮ್ಮ ಈ ಒಂದು ಘಟಕದಿಂದ ನಿಮಗೆ ಭಾಳಷ್ಟು ಅನುಕೂಲ ಆಗಿದೆ. ಓಕೆ ಓಕೆ. ಈಗ ಆಯಿಲ್ ಇರ್ತದಲ್ವ, ಕೆಲವು ಕಡೆ ಇವಾಗ ಏನು ಮಾಡ್ತಾರೆ ಅಂದರೆ ಕರಿಬೇಕಾದ್ರೆ ಅದೇ ಆಯಿಲ್ನ ಬಳಸ್ತಾ ಇರ್ತಾರೆ. ಇವಾಗ ನೀವು ಯಾವ ರೀತಿ ಅದೇ ಥರ ಮಾಡ್ತೀರಾ ಅಥವಾ ಫ್ರೆಶ್ ಆಯಿಲ್ ಇದನ್ನೇ ಮಾಡ್ತೀರಾ ಅಂತ? ಹಾಂ, ಡೈಲಿ ಅಂದರೆ ಚೇಂಜ್ ಮಾಡ್ತೀರಾ? ಡೈಲಿ ಐದು ಮಾಡಿಲ್ಲ ಅಂದರೆ ಸರ್ ಎಣ್ಣೆ ಟೇಸ್ಟ್ ಬರಲ್ಲ ಕೊಬ್ಬರಿ ಎಣ್ಣೆನೇ ಕೊರಿಯಲ್ಲ ಸರ್ ನಾನು. ಮತ್ತು ವೇಸ್ಟ್ ಆಗಿ ಕಟ್ಟಿಯಲ್ಲೇ ಮಾಡೋದು. ಗ್ಯಾಸ್ ಜಾಸ್ತಿ ಸಿಗಲ್ಲ ಸರ್ ಈಗ. ಒಲೆಯಲ್ಲಿ ಮಾಡಿದರೆ ಹೊಗೆನೂ ಆಗಲ್ಲ ಸರ್. ಈ ಥರ ಮಾಡ್ತೇನೆ. ಓಹೋ, ಇದು ಈ ಥರ ಮಾಡ್ಕೊಂಡಿದ್ರಾ? ಇವಾಗಲ್ಲ ಮತ್ತೆ ಇಂದ ಇಲ್ಲೆಲ್ಲ ಸ್ವಚ್ಛತೆ. ಹಾಂ ಹಾಂ. ಇದು ಯಾವ ಐಟಮ್ ಅಮ್ಮ ಇದು? ಅಂದರೆ ಸ್ವೀಟ್ ಐಟಮಾ? ಇದೇ ಜಾಸ್ತಿ ಬೇಡಿಕೆ ಇದೆ. ಅದೇನದು? ಇವೇ ಜಾಸ್ತಿ ಹೋಗುತ್ತೆ. ಅದೇ ಜಾಸ್ತಿ. ಹಾಂ, ಒಂದು ದಿನಕ್ಕೆ ಒಂದು 500 ಪಾಕೆಟ್. ಹ್ಞೂ 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 ಇದು ಡೈಲಿ 3 ಪ್ಯಾಕೆಟ್ ಕೊಡ್ತಾರೆ. 5 ರೂಪಾಯಿ ಡೈಲಿ ಲಾರಿ ಬಿಟ್ಟು ಇದು ಯಾವುದಿದು? ಪರ್ಕನ್ ಚಕ್ಲಿ ಅಂತ ಹೇಳಿ ಸರ್. ಕನಕನ ಚಕ್ಲಿ? ಪರ್ಕನ್ ಪಾಲಕ್ ಚಕ್ಲಿ. ಕನಕನ ಪಾಲಕ್ ಚಕ್ಲಿ. ಪಾಲಕ್ ಪಲ್ಯದಿಂದ ಮಾಡಿದಿರಾ? ವಾವ್. ಪರ್ಕನ್ ಪಲ್ಯ ಚಕ್ಲಿ ಸರ್. ಹಾಂ ಹಾಂ ಹಾಂ. ಭಾಳ ಟೇಸ್ಟ್ ಇದೆನಾ? ಚೆನ್ನಾಗಿ ಜಾಸ್ತಿ ಹೋಗ್ತದೆ ಸರ್. ದಿನಕ್ಕೆ ಒಂದು 10-12 ಪ್ಯಾಕೆಟ್ ಅಂಗಡಿಗಳು, ಊರಾಗಿರೋ ಅಂಗಡಿಗಳಿಗೆಲ್ಲ ಕೊಡ್ತೇವೆ ಸರ್. ಮತ್ತೆ ಈ ಚಕ್ಲಿ ಸರ್. ಅದೇ ಆ ಚಕ್ಲಿ? ಬರೀ ಅಕ್ಕಿ ಚಕ್ಲಿ ಅಷ್ಟೇ ಸರ್. ಅಕ್ಕಿ ಚಕ್ಲಿ ಮಾಡ್ತೀರಾ? ದಿನ ರಾಗಿ ಚಕ್ಲಿ ಮಾಡ್ತೇವೆ ಸರ್. ಕಾಲೆಗೆ ಹಾಂ. ಇದು ನಿಪ್ಪಟ್ಟು ಸರ್. ಇದು ನಿಪ್ಪಟ್ಟು. ನಿಪ್ಪಟ್ಟನ್ನು ಮಾಡ್ತೀರಾ? ಇದರಲ್ಲೇ ಮಾಡ್ತೀವಿ. ಬಾಯಿಗೆ ಅಂತ ಕಲಿಸ್ತೇವೆ ಸರ್. ಅಷ್ಟು ಚೆನ್ನಾಗಿರ್ತಾವೆ. ಬಿಸಿದಾಗ ಸರ್ ಇದು ಹಾರ್ಲಿಕ್ಸು. ಅದನ್ನು ನಾವು ಏನಂತ ಕರಿತೀರಿ ನೀವು ಇದನ್ನು? ಹಾರ್ಲಿಕ್ಸ್ ಮೈಸೂರು ಪಾಕ್. ಅದು ಸ್ಪೆಷಲ್ ಆಗಿ ಯಶವಂತ ನಗರ ಹಾರ್ಲಿಕ್ಸ್ ಮೈಸೂರು ಪಾಕ್. ಅದು ಅಷ್ಟೇ ಭಾಳ ಚೆನ್ನಾಗಿದೆ. ಪಾಲಲ್ಲಿಂದ ಮಾಡಿದ 10 ರೂಪಾಯಿ ಪ್ಯಾಕೆಟ್ ಸಣ್ಣ ಮಕ್ಕಳು. 50 ರೂಪಾಯಿ ಅಂದರೆ 20 ರೂಪಾಯಿ ಎಷ್ಟು ರೇಟ್? ಫಸ್ಟ್ ಯೂಸ್ ಮಾಡಿ 10 ರೂಪಾಯಿ ಆದರೆ 50 ರೂಪಾಯಿ ಇದು ಮಾಡ್ತಾರೆ. ಅದಕ್ಕೆ ನಾನು ಜಾಸ್ತಿ ಐಟಮ್ಸ್ ಮಾಡ್ತಾರೆ. ಎಲ್ಲ ಸರ್. ಇದು ಏನಂದ್ರಲ್ಲಮ್ಮ? ಬಾದಾಮ್ ಪುರಿ. ಇದು ಯಾವ ಐಟಮ್ ಇದು? ಬೆಣ್ಣೆ ಬಿಸ್ಕೆಟ್. ಬೆಣ್ಣೆ ಬಿಸ್ಕೆಟ್ ಏನು ಓವನ್ ಇಲ್ಲ ಸರ್. ಓವನ್ ಇಲ್ಲ. ನಮ್ಮ ಮಿಷಿನಾಗ ಬರೋದು ಸರ್. ನಾನು ಕೈಲೇ ಇಟ್ಟು ಕಲಸಿ ಕೈನಾಗೆ ಇದು ಮಾಡ್ತೀನಿ ಸರ್. ಹೆಂಗೆ ಮಾಡ್ತೀರದು? ಈ ಥರ ಉಪ್ಪು ಹಾಕ್ತೀನಿ ಫಸ್ಟಿಗೆ. ಇದು ಉಪ್ಪು ಹಾಕಿ ಈ ಥರ ಜಾಡಿರ್ತೀನಿ ಸರ್. ಜಾಡಿಟ್ಟು ಇದನ್ನು ಸಣ್ಣ ಉರಿಲಿ ಇಡ್ತೀನಿ ಸರ್. ಸಣ್ಣ ಉರಿಲಿಟ್ಟು 30 ನಿಮಿಷ ಬೇಯಿಸ್ತೀನಿ ಸರ್. 30 ಈ ಥರ ಇಟ್ಟು ಈ ಥರ ಮುಚ್ಚಿ 30 ನಿಮಿಷ ಬೇಯಿಸೋದು ಸರ್. ಮಿಷಿನ್ ಓವನ್ ಏನೋ ಬಳಸಲ್ಲ ಸರ್. ಸೂಪರ್. ಓವನ್ಗೆ ಅದು ಒಂದು ದಿನಕ್ಕೆ ಒಂದು 50-60 ಪ್ಯಾಕೆಟ್
ಮತ್ತೆ ರಾಗಿ ಬಿಸ್ಕೆಟ್ ಮಾಡ್ತೀನಿ ಸರ್, ಅದೆಲ್ಲ ಕಾಲಾಗಿಬಿಟ್ಟಿದೆ. ರಾಗಿ ಬಿಸ್ಕೆಟ್ ಎಲ್ಲ ಮತ್ತೆ ಶೇಂಗಾ ಬಿಸ್ಕೆಟ್ ಸರ್ ಮಾಡ್ತೀನಿ ಸರ್, ಕೊಬ್ಬರಿ ಬಿಸ್ಕೆಟ್ ಮಾಡ್ತೀನಿ. ಎಲ್ಲ ಮಾಡಿದ್ರು ಒಂದೊಂದು ದಿನಕ್ಕೆ ಖಾಲಿ ಆಗ್ಬಿಡ್ತಾರೆ ಸರ್. ಇಷ್ಟು ಒಬ್ಬಳೇ ಮಾಡೋದು ಸರ್, ಯಾರು ಹೇಳಿದ್ರು ಅವ್ರಿಗೆ ಮಾಡಕ್ಕೆ ಅಂದ್ರೆ ಗೊತ್ತಾಗುತ್ತೆ ಸರ್. ನಾನು ಮಾಡಕ್ಕಂದ್ರೆ ಎಲ್ಲ ಐಟಮ್ಸ್ ಒಂದೇ ದಿನಕ್ಕೆ ಆಗಲ್ಲ, ದಿನ ಒಂದೊಂದು ರೆಸ್ಟ್ ಯಾವ ಐಟಮ್ಸ್ ಮಾಡೋಕ್ಕಲ್ಲ ಅವತ್ತಿನ ದಿನ ಎಲ್ಲ ಐಟಮ್ಸ್ ಮಾಡ್ಕೊಳ್ತೀವಿ ಸರ್. ಇವ್ರು ಭಾಳ ಸಪೋರ್ಟ್ ಮಾಡ್ತಾರೆ ಸರ್. ಸರ್ ಇವರು ಅಧ್ಯಕ್ಷರೇ, ಒಕ್ಕೂಟದ ಅಧ್ಯಕ್ಷರು ಕೃಷಿ ಕೆಲಸ ಇರ್ತೀವಿ ಸರ್. ಇವರು ನಾವು ಇದೇ ಎಂಬಿಕೆ ಇನ್ನೊಬ್ರು ಬಂದಿಲ್ಲ ಸರ್. ಅವರು ಇವರೆಲ್ಲ ಎಲ್ಲಾದ್ರೂ ಶಾಲೆ ಹಾಕ್ತಿದ್ರು ಸರ್, ಇವರೇ ಕರ್ಕೊಂಡು ಹೋಗ್ತಾರೆ ಸರ್. ಕರ್ಕೊಂಡು ಹೋಗಿ ಅವರು ಇದು ಅಂತೇಳಿ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಇದಿಗೆ ಲಗೇಜ್ ನಾವು ಬ್ಯಾಗಿ ಲಗೇಜ್ ಎಲ್ಲ ಭಾಳ ಇರ್ತದೆ ಸರ್. ಒಬ್ಬನೇ ಒದ್ದೆ ಹಾಕತ್ತಂತ ಎಲ್ಲರೂ ಕರ್ಕೊಂಡು ಹೋಗಿ ತಗೊಂಡು ಆಟ ಇಲ್ಲ ಇಲ್ಲಿ ಚೆನ್ನಾಗಿದೆ ನೋಡಿ ಮಾರ್ಕೆಟ್ ಮಾರಿ ಅಂತೇಳಿ ಅವ್ರಿಗೆಲ್ಲ ಚೆನ್ನಾಗಿದೆ ಒಕ್ಕ ಮನೆ ಮಾಡ್ತಾರೆ ಅಂತೇಳಿ ಎಲ್ಲ ಮಾರಕ್ಕೆ ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್. ಮತ್ತು ಅಲ್ಲೆಲ್ಲ ಇದು ಮಾಡ್ಕೊಳ್ಳೋ ಸ್ವಲ್ಪ ಮನೇಲಿ ಮಾಡ್ತಾಳೆ ಅವಕ್ಕ ಏನು ಇದು ಇರಲ್ಲ ಅಂತೇಳಿ ಮಾರಕ್ಕಾಗಲಿ ಎಲ್ಲೆಲ್ಲ ತಗೊಂಡು ಹೋಗೋಕ್ಕಾಗಲಿ ಎಲ್ಲ ಮಾಡ್ಕೊಂಡು ಮತ್ತೆ ಸಂಜೆ 7 ಗಂಟೆ ಆಗ್ಬಿಟ್ಟು ಅವರೇ ಕರ್ಕೊಂಡು ಬರ್ತಾರೆ ಸರ್. ನಮ್ಮ ಮನೇಲಿ ಯಾವಾಗ ಲೇಟ್ ಅಂತಂದು ನಾವೆಲ್ಲ ಐದು ಹೇಳೋಣ ಕರ್ಕೊಂಡು ಬರ್ತೀವಿ ಅಂತ ಅವರೆಲ್ಲ ಇರೋದಕ್ಕೋಸ್ಕರ ನಮ್ಮ ಮನೇಲಿ ನಮಗೆ ಯಾವ ಶಕ್ತಿಗೆ ಕಳ್ತಾರೆ ಸರ್. ಬಸ್ ಸ್ಟ್ಯಾಂಡ್ ಎಲ್ಲಿ ಹೋಗ್ಬೇಡ ಇಲ್ಲಿ ಇದು ಮಾಡ್ಬೇಡ ಅಂತ ಹಂಗೆಲ್ಲ ಮಾರಕ್ಕೆ ಹೋಗಿದ್ರು. ಹಣ ನಾವೆಲ್ಲ ಐದು ಜನ ನಾವು ಕರ್ಕೊಂಡು ಹೋಗ್ತೀವಿ, ಕರ್ಕೊಂಡು ಬರ್ತೀವಿ, ಒಬ್ಬಳೇ ಹೋಗಲ್ಲ ಅಂತೇಳಿ ಇಲ್ಲಿ ಲಕ್ಷ್ಮಕ್ಕ ಬಂದು ಮನೆಗೆ ಬಂದು ಎಲ್ಲ ಚೆನ್ನಾಗಿ ಹೇಳ್ತಾರೆ ಸರ್. ಬಂದು ಅಣ್ಣ ನಾನು ಕರ್ಕೊಂಡು ಹೋಗ್ತೀನಿ, ನಾನು ಮಾಡ್ತೀನಿ, ಕಳಿಸಿ ಒಕ್ಕನ್ನ ಈ ಥರ ಎಲ್ಲ ಇದು ಮಾಡೋಕ್ಕೆಲ್ಲ ಭಾಳ ಸಪೋರ್ಟ್ ಮಾಡ್ತಾರೆ. ಸಿ ಎಸ್ ಆರಲ್ಲಿ ಎಷ್ಟು ಇದು ಮಾಡ್ತಾರೆ ಅವಕ್ಕ ಸ್ವಂತ ಮಾಡ್ತಾಳೆ ಅಂತೇಳಿ ಇವು ಭಾಳ ಸಪೋರ್ಟ್ ಮಾಡಿ ಹೇಳ್ತಾರೆ ಸರ್. ನೀವು ಒಕ್ಕೂಟದ ಅಧ್ಯಕ್ಷರಮ್ಮ? ನಾವು ಒಕ್ಕೂಟದ ಅಧ್ಯಕ್ಷ ಸರ್. ಅವರೆಲ್ಲೇ ಹೋಗಲಿ ಅವ್ರ ಮನೇಲಿ ಮಾತ್ರ ಕಳಿಸ್ತಾ ಇದ್ದಿದ್ದು ಸರ್. ನಾನು ಮನೆಗೆ ಹೋಗಿ ಇಲ್ಲ ಕಳಿಸ್ರೋಣ, ಎಲ್ಲ ಒಕ್ಕೂಟದ ಸಹ ಒಂದೇ ಸಂಘ ಅಲ್ಲ 26 ಪಂಚಾಯತಿಯವರು ಹೆಣ್ಮಕ್ಳು ಬರ್ತಾ ಇದ್ದಾರೆ, ನೀನು ನಮ್ಮೇಲೆ ನಂಬಿಕೆ ಇಟ್ಕೊಂಡು ಕಳಿಸ್ರಿ ಸರ್, ನಮ್ಮೇಲೆ ನಂಬಿಕೆ ಇಟ್ಕೊಂಡು ಕಳಿಸ್ರೋಣ, ನಾನು ಬೇಕಾದ್ರೆ ಕರ್ಕೊಂಬರ್ತೀನಿ ಮನೆಗೆ ಅಂತೇಳಿ ಬೆಳಿಗ್ಗೆ ಹೋದ್ರೂ ಸಾಯಂಕಾಲ ಬರೋ ಮಟನು ನಾನು ಫೋನ್ ಮಾಡಿ ಅವ್ರ ಮನೆಯವ್ರಿಗೆ ಹೇಳಿ ಕರ್ಕೊಂಬರ್ತೀನಿ ಸರ್. ಅವ್ರಿಗೆ ಸಹ ಭಾಳ ಜನ ವ್ಯಾಪಾರ ಚೆನ್ನಾಗಾಗ್ತದೆ ಸರ್, ಎಲ್ಲ ಚೆನ್ನಾಗೈತೆ ನೋಡ್ರಮ್ಮ, ಎಲ್ಲ ಮನೆಯಲ್ಲೇ ಮಾಡಿದ್ದಾರೆ ತಗೊಳ್ರಿ ಅಂಥೇಳಿ ಎಲ್ಲರಿಗೂ ಕೇಳ್ಕೊಂತೀವಿ ಸರ್. ಚೆನ್ನಾಗಿ ವ್ಯಾಪಾರ ಒಟ್ಟು ಯಶವಂತ ನಗರದಲ್ಲಿ ಬೆಣ್ಣೆ ಬಿಸ್ಕೆಟ್ ಘಟಕ ಏನಿದೆ ಅಲ್ವಾ, ರಾಗಿ ಬಿಸ್ಕೆಟು, ಬೆಣ್ಣೆ ಬಿಸ್ಕೆಟು, ಸ್ವೀಟ್ ತಯಾರಿಕಾ ಕೇಂದ್ರ ಅಂತದೇನು ಮಾಡಿದಿರಿ. ಸೊ ಅದರಿಂದ ನಿಮ್ಮ ಒಕ್ಕೂಟಕ್ಕೆ ಕೂಡ ಒಳ್ಳೆಯ ಹೆಸರು ಬಂದಿದೆ ಅಂತ ಭಾವಿಸ್ತೀವಿ. ನವೋದಯ ಸಂಜೀವನಿ ಒಕ್ಕೂಟಕ್ಕೆ ಒಂದು ಹೆಸರು ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಥರದ ಎಸ್ ಎಚ್ ಜಿಗಳು ಎಲ್ಲ ಎಸ್ ಎಚ್ ಜಿಗಳಿಗೆ ಮಾಹಿತಿ ನೀಡಿ ನೀವೆಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ ಅಥವಾ? ಮಾಡ್ತಾ ಇದ್ದೀವಿ ಸರ್, ಪ್ರತಿಯೊಂದು ಮನೆಗೂ ಹೋಗ್ತಾ ಇದ್ದೀವಿ ಸರ್. ಈಗ ರೊಟ್ಟೆ ಹೇಳ್ತಾ ಇದ್ದೀವಿ FFS ಮಾಡ್ತಾರೆ ಅಂತ, ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ. ಟೈಲರಿಂಗ್ ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಯಾರ್ಯಾರು ಏನೇನು ಕೆಲಸ ಮಾಡ್ತಿದಾರೋ ಸ್ವಲ್ಪ ಹೋಗಿ ಹೇಳ್ತಾ ಇದ್ದೀವಿ ಸರ್. ಓಕೆ. ಸೊ ಸಂಜೀವಿನಿ ಯೋಜನೆ ಇಂದ ಎಲ್ಲ ಸ್ವಸಹಾಯ ಸಂಘಗಳಿಗೆ ಅನುಕೂಲ ಆಗಿದೆನಾ? ಚೆನ್ನಾಗಿ ಸಾಲ ಸೌಲಭ್ಯಗಳನ್ನೆಲ್ಲ ಬಳಸ್ಕೊತಾ ಇದ್ದೀರಿ? ಹ್ಞೂ. ನನಗೆ ಅಂದರೆ ಮನೆಗೆ ಮಕ್ಕಳಿದ್ದಾರೆ ಮಾಡ್ಕೊಂಡು ಏನಾದರೂ ಒಂದು ಸಾಧನೆ ಮಾಡೋದಕ್ಕೆಲ್ಲ ಇದ್ರೆ ಸರ್ ಹೆಣ್ಮಕ್ಳಿಗೆ ಯಾವುದಾದ್ರೂ ಒಂದು ಕೈಲಾಗಲ್ಲ ಅಂದ್ರೆ ಆಗಲ್ಲ ಸರ್. ಕೈಲಾಗತ್ತಂದ್ರೆ ಏನು ಬೇಕಾದ್ರೂ ಮಾಡ್ಬೋದು ಸರ್. ನಾನು ಬರೀ ಒಂದು ಬಟ್ಲಗಂಟ ತಯಾರು ಮಾಡಿದ್ದು ಇವಾಗ 20-30 kg ಗಟ್ಟಲೆ ಮಾಡ್ತೀನಿ ಅಂದರೆ ನನ್ನ ಇದನ್ನೇ ಸರ್ ಛಲ ಬಂದು ಏನೋ ನನ್ನ ಕೈಲಾಗಲ್ಲ ಅನ್ಬಾರ್ದು. ಕೈಲಾಗತ್ತಂತೇಳಿ ಒಂದಿನ ಕೆಟ್ಟೋಗ್ತದೆ ಸರ್, ಇನ್ನೊಂದಿನ ಒಂದಿನ ಕೆಟ್ಟತ್ತಲ್ಲ ಏನಂತ ಆಲೋಚನೆ ಮತ್ತೆ ಇನ್ನೊಂದ್ಸರಿ ಟ್ರೈ ಮಾಡ್ಬೇಕು ಸರ್. ಇನ್ನೊಂದ್ಸರಿ ಮಾಡಿದ್ರೆ ಅದು ಒಂದೇ ಸರಿ ಕೆಡ್ತದೆ ಸರ್, 2 ಸರಿ ಕೆಡ್ತದೆ, 3ನೇ ಸರಿಗೆ ಬಂದೇ ಬರ್ತದೆ ಸರ್. ಅದು ಕೆಲವು ಜನ ಒಂದು ಸರಿಗೆ ಅದೇನು ಬಾಡಿಗೆ ಸುಮ್ಮನೆ ವೇಸ್ಟ್ ಆಗಿ ಕೆಟ್ಟೋಯ್ತು ಅಂತೇಳಿ ಅಲ್ಲಿಗೆ ಬಿಟ್ಟಾಕ್ಬಿಡ್ತಾರೆ ಸರ್. ಆ ಥರ ಅದು ಮಾತ್ರ ಮಾಡಿದ್ರೆ ಮುಂದೆ ಬರೋಕ್ಕಾಗಲ್ಲ ಸರ್ ಹೆಣ್ಮಕ್ಳು. ಈ ನಾನು ಬರೀ 1 kg ಇಷ್ಟು ಬರೀ ಒಂದು ಬಟ್ಲ ಮಾಡಿದ್ದು ಇವಾಗ 1 kg 20 kg ಗಟ್ಟಲೆ ಮಾಡ್ತೀನಿ ಅದು ನನಗೆ ಆಸರೆ ಇರ್ತದೆ ಸರ್. ಇಷ್ಟೊಂದು ಹೆಂಗೆ ಕಲಿತೆ ನಾನು, ಇಷ್ಟು ಐಟಮ್ಸ್ ಹೆಂಗೆ ಕಲಿತಿದ್ದೆ ಬರೀ ಕಣ್ಣಿಗೆ ನೋಡಿ ನನಗೆ ಸರ್
ಅದನ್ನು ಮಾಡಬಲ್ಲ ಬಿಡ ಅಂತೇಳಿ ನಿಮ್ಮಂಗೆ ಸ್ವಾವಲಂಬಿ, ನಿಮ್ಮಂಗೆ ಕೌಶಲ್ಯ ಆ ರೀತಿ ಇದ್ದರೆ ಎಲ್ಲ ಮಹಿಳೆಯರು ಕೂಡ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತೊಡಗಿ ಉತ್ತಮವಾಗಿ ಜೀವನ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಮಕ್ಕಳ ಭವಿಷ್ಯ ಉತ್ತಮವಾಗಿ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು ತಗೊಳ್ಳಿಕ್ಕೆ ಅವಕಾಶ ಇದೆ. ಇಷ್ಟೆಲ್ಲವನ್ನು ಕೂಡ ತಾವು ಮಾಡಿ ಇವತ್ತು ಒಂದು ಯಶವಂತ ನಗರದಲ್ಲಿ ಈ ರೀತಿ ಘಟಕ ಆಗಲಿಕ್ಕೆ ಸಾಕ್ಷಿಯಾಗಿದ್ರಿ. ನಿಮ್ಮಂತೆ ನಿಮ್ಮೂರಿನ ಎಲ್ಲ ಮಹಿಳೆಯರು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಸಾಧನೆ ಮಾಡಲಿ. ನೀವು ಕೂಡ ಇವತ್ತು 4 ಅಲ್ಲ, ಸುಮಾರು ಒಂದು 50ರಿಂದ 60 ಎಷ್ಟು ಜನ ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ಕೆಲಸ ಕೊಡುವ ರೀತಿಯಲ್ಲಿ ಬೆಳವಣಿಗೆ ಆಗಿ ಮುಂದೊಂದು ದಿನ ನಿಮಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇವ್ರ ಮಗಳು ಅಮ್ಮ, ನಿಮ್ಮ ತಾಯಿಯರಿಂದ ಈ ಎಲ್ಲ ಚಟುವಟಿಕೆ ಮಾಡ್ತಾಯಿದ್ದಾರೆ. ನಿಮಗೆ ಎಜುಕೇಷನಿಗೆ ಮತ್ತು ನಿಮಗೇನಾದರೂ ಆಗಿನ ಈ ಘಟಕ ಆಗೋಕ್ಕಿಂತ ಮುಂಚೆ ಯಾವ ರೀತಿ ಇದ್ರಿ, ಇವರು ಈಗ ಹೆಂಗಿದೆ ನಿಮ್ಮ ಜೀವನ ಶೈಲಿ? ಮನೆಯಲ್ಲಿ ಅಂದರೆ ಸಣ್ಣ ರೂಮ್ ಅಲ್ಲ ಸರ್, ಅಲ್ಲಿ ಸಾಮಾನೆಲ್ಲ ದೊಡ್ಡ ಇಡಕ್ಕಾಗ್ತಿರಲಿಲ್ಲ. ನಾವು ಮಾಡೋಕ್ಕಂದ್ರೆ 4 ಮಂದಿ ಅಕ್ಕ ಬಂದರೆ ಅವ್ರಿಗೂ ಜಾಗ ಆಗ್ತಿರಲಿಲ್ಲ. ಅದಕ್ಕೆ ಇವೆಲ್ಲ ಮಾಡಿಕೊಟ್ಟಿದ್ದರಿಂದ ಅವನ್ನೆಲ್ಲ ನಮಗೆಲ್ಲ ಚೆನ್ನಾಗಿ ಜಾಗ ಆಗುತ್ತೆ. ಸೂಪರ್. ಸರ್ ನಮ್ಮ ನಾನು ಬರೀ ಮಾಡ್ತಿದ್ದೆ ಅಷ್ಟೇ ಸರ್. ಅದನ್ನು ಹೆಂಗೆ ಉಳಿತಾಯ ಮಾಡ್ಕೋಬೇಕು, ಹೆಂಗೆ ಲಾಭ ತಗೊಳ್ಬೇಕು ಅದ್ರಾಗ ಅದು ₹1 ಬೆಂಕಿ ಪಟ್ಟಣ ಮೊದಲು ಮಾಡಿ ಲಾಭ ತೆಗಿಬೇಕದ್ರಲ್ಲಿ ಅಂತ ಹೇಳ್ತೀವಿ. ₹1 ಇದನ್ನು ಉಳಿಸ್ಕೊಂಡ್ರೆ ಮಾತ್ರ ನೀನು ನಾಳೆ ಉಳಿತೈತೆ. ಈಗ ಬಂಡವಾಳ ತೆಗೆದು ಹೆಂಗೆ ಅಂತೇಳಿ ನನಗೆ ಗೊತ್ತೇ ಇರುತ್ತೆ. ಮಾಡ್ತಿರ್ತೀವಿ ಅದಕ್ಕೆ ಎಷ್ಟು ಕೆ ಜಿ ಹೋಗ್ತೀವಿ, ಎಷ್ಟು ಹಾಕಿದೆ, ಎಷ್ಟೆಷ್ಟು ಐಟಮ್ಸ್ ಹಾಕಿವಿ, ಏನೇನು ಹಾಕಿಬೇಕು ಎಲ್ಲ ಹೇಳಿ ಒಂದು ಲಿಸ್ಟ್ ಮಾಡ್ತೇನೆ ಸರ್. ಇಷ್ಟು ಆಗೈತೆ ಇವತ್ತು, ಏನು ಮಾಡಿದ್ವಿ, ಹೆಂಗೆ ಮಾಡಿದ್ವಿ ಅಂತ ಕೇಳ್ತೇನೆ ಸರ್. ಸಾಯಂಕಾಲ ಮಾಡಿಕೊಡಿ, ಇಷ್ಟಿಷ್ಟ ಎಷ್ಟು ಕೆ ಜಿ ಮಾಡೀನಿ, ಇಷ್ಟು ಆಗೈತೆ ಅಂತ ಹೇಳ್ತಿಲ್ಲ ಸರ್. ಎಲ್ಲ ಲೆಕ್ಕ ಮಾಡ್ತಾನೆ ಸರ್. ಎಲ್ಲ ಲೆಕ್ಕ ಆತಿಗೆ ಇಷ್ಟು ಉಳಿತು ನೋಡ, ಹಿಂಗೆ ಮಾಡ್ಕೊಂತ ಹೋದ್ರೆ ಆಗಲ್ಲ. ಆತಿಗೆ ಒಂದಿನ ಕಮ್ಮಿ ಉಳಿತದೆ ಸರ್, ಒಂದಿನ ಇದು ಹಾಕತ್ತ. ಬೇಜಾರು ಹಾಕ್ಬೇಡ. ಒಂದಿನ 5 ಸೌನಾಗಿರಲ್ಲ, ಒಂದಿನ ಹೆಚ್ಚಿಗೆ ಹಾಕತ್ತ, ಒಂದಿನ ಕಮ್ಮಿ ಹಾಕತ್ತ. ಈ ಕಮ್ಮಿ ಆಯ್ತು ನೋಡು ಅಂತೇಳಿ ಬೇಜಾರು ಹಾಕ್ಬೇಡ. ಎಲ್ಲ ಇನ್ನೊಂದು ದಿನ ಹಾಗೆ ಆಗ್ತತ್ತ. ಅದು 1 ವೀಕಿನ 2 ಹಾಗೆ ಹಾಕತ್ತ ಅಂತೇಳಿ ₹1 ಬಂಡವಾಳ ಹಿಂಗೆ ತೆಗಿಬೇಕಂತ ಹೇಳ್ಕೊಡ್ತೈತಿ ನಮ್ಮ ರೈತರಿಗೆ. ಒಟ್ಟಾರೆಯಾಗಿ ನಿಮ್ಮ ಕುಟುಂಬದಲ್ಲಿ ಎಲ್ಲರೂ ನಿಮ್ಮ ಯಜಮಾನರ ಜೊತೆಗೆ ನಿಮ್ಮ ಮೈದ್ನ ಎಲ್ಲರೂ ಕೂಡ ಸಕ್ರಿಯವಾಗಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದಾ? ನೀವೇನು ಹೇಳ್ಬೇಕು ಬಯಸ್ತೀರಿ ಬ್ರದರ್? ಅಡುಗೆ ಮಾಡ್ತಕ್ಕಂಥ ಎಲ್ಲ ಸ್ವೀಟ್ ಐಟಮ್ಗಳೆಲ್ಲ ನಮ್ಮ ಕುಟುಂಬಕ್ಕೆ ಆಧಾರವಾಗಿದ್ದಾರೆ. ನಾವು ಗಣಮಕ್ಳು ಅಂತ ಕಡೆ ನೋಡಿದ್ರೆ ಸರಿಯಾಗಿ ಪಾಠ ಕಲಿಸಿಲ್ಲ. ಈಗ ನನ್ನ ಕುಟುಂಬ ತಾನೇ ಜವಾಬ್ದಾರಿಯಿಂದ ನಡೆಸ್ತಾರೆ. ನಮಗೆ ತಾಯಿ ಇದ್ದಂಗೆ ಎಲ್ಲ ಅವರಿಂದ ನಮ್ಮ ಮನೆ ಜವಾಬ್ದಾರಿ. ಒಳ್ಳೆ ಮಾತು ಹೇಳಿದ್ರಿ ನೋಡಿ. ಹೆಣ್ಣು ಮಕ್ಕಳನ್ನ ಕಡೆಗಣಿಸಿದ್ರು ಕೂಡ ಇವತ್ತು ಆಯಮ್ಮೇನೆ ನಿಮ್ಮ ಕುಟುಂಬವನ್ನು ಬೆಳೆಸ್ತಕ್ಕಂಥ ಶಕ್ತಿ ಬಂದಿದೆ. ಜೊತೆಗೆ ನೀವೆಲ್ಲ ಸಪೋರ್ಟ್ ಮಾಡೋದ್ರಿಂದ ಅವರಿಗೆ ಈ ರೀತಿ ಬೆಳೀಲಿಕ್ಕೆ ಕೂಡ ಅವಕಾಶ ಸಿಕ್ತು. ನಮ್ಮ ಮನೆಗೆ ಭಾಳ ಇದು ಮಾಡ್ತಾರೆ. ಅಣ್ಣಾರು ಭಾರಿ ಇದು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ಸರ್. ಫಸ್ಟ್ ಎಲ್ಲ ಇದು ಮಾಡ್ತಿರೋದೇ ಅದೇನು ಮಾಡ್ತಿದ್ರೆ ಅದೇನು ಇದು ಮಾಡ್ತಿರ್ತಾರೆ ಸರ್. ಈಗ ಏನು ಮಾಡೋ ನಾನು ಯಾರು ಏನು ಮಾತಾಡ್ತಾರೆ ಅಂತ ಸರ್. ಈಗ ಅವರಿಂದ ನಾನು ಇಷ್ಟೆಲ್ಲ ಹೊರಗಡೆ ಬಂದು ಶೆಡ್ ಹಾಕ್ಕೊಂಡು ಮಾಡೋಕ್ಕೆ ಅವರೇ ಎಲ್ಲ ಮಾಡ್ಕೊಡ್ತಾರೆ ಸರ್. ನೀವು ಅಮೌಂಟ್ ಅಂತ ಕೊಟ್ಟಿರಿ ಸರ್, ನಮ್ಮ ಅಪ್ಪನ ಎಲ್ಲ ನಿಂತಿದ್ದು ತಂದು ಮಾಡ್ತಾರೆ. ಒಳ್ಳೆಯದು. ನಿಮ್ಮ ಕುಟುಂಬದ ಸಹಕಾರ ಇಲ್ಲದೇ ಯಾವುದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವುದೇ ಹಣಕಾಸು ಸೌಲಭ್ಯ ಸಿಗಲಿ, ಅದಕ್ಕೆ ಕುಟುಂಬದ ಸಪೋರ್ಟ್ ಬೇಕೇ ಬೇಕು. ಅದೇ ರೀತಿ ಪ್ರತಿಯೊಬ್ಬರು ಕೂಡ ನಿಮಗೆ ಸಪೋರ್ಟ್ ಮಾಡಿ. ಹಾಂ, ನಮ್ಮ ಗ್ರಾಮ ಪಂಚಾಯತಿ ಸರ್ ನನಗೆ ಮನೆಯಾಗ ಇರೋಕ್ಕಿಲ್ಲ ಸರ್. ಪಂಚಾಯತಿಗೆ ಹೋದ್ರೆ ಸರ್, ಪಂಚಾಯತಿಗೆ ಹೋಗಿ ಬಂದ್ರೆ ಸರ್ ಫಸ್ಟ್ ಹಿಂಗೆ ಈ ಥರ ಇದು ಮಾಡ್ತಾರೆ ಸರ್. ಈಗ ಸರ್ ಯಾವಾಗ ನಮ್ಮ ಬಗ್ಗೆ ಚೆನ್ನಾಗಿ ಮಾತಾಡಿಸಿ ಇದು ಮಾಡಿ ಪಂಚಾಯತಿಗೆ ನವೋದಯ ಸಂಜೆ ಕಡೆ ಬೆನಿಫಿಟ್ ಮಾಡ್ತಾರೆ ಅಂತ ಹೇಳಿ ಅವಾಗೆಲ್ಲ ಏನು ಬೇಕೋ ಅದು ಸಪೋರ್ಟ್ ಮಾಡಿರಿ ಅಂತ ಹೇಳಿ ಸರ್. ಹೇಳಿದ ಕೂಡಲೇ ಅವ್ರು ನಾವು ಹೋದ್ರೆ ಸಾಕು, ಏನಮ್ಮ ಏನು ಬಂದೆಲ್ಲ ಏನು ಮಾಡ್ತೀವಿ, ಏನು ಬೇಕು ಹೇಳಮ್ಮ, ನಿನಗೆ ಅವಷ್ಟು ಸಪೋರ್ಟ್ ಮಾಡಿಕೊಡ್ತೀವಿ. ಏನು ಕರೆಂಟ್ ಬೇಕಾ, ನಿನಗೆ ಜಾಗ ಬೇಕಾ, ಏನು ಮಾಡ್ಕೊಡ್ತೀವಿ ಹೇಳಮ್ಮ, ಎಲ್ಲ ಸಪೋರ್ಟ್ ಮಾಡ್ತೀನಿ. ನೀನು ನಮ್ಮ ಎಷ್ಟೊಂದಾಗಿವಾಗ ಈ ಥರ ಮಾಡೋಕತ್ತಾಳ ಅಂತ ಹೇಳ್ಕೊಡೋಕೆ ನಮಗೆ ಹೆಮ್ಮೆ ಆಗೈತೆ ಅಂತ ಹೇಳ್ತಾರೆ ಸರ್. ಈಗ ಪಂಚಾಯತಿಗೆ ಹೋದರೆ ಭಾಳ ಇದು ಪಿ ಡಿ ಸರ್ ಆಗಲಿ ಎಲ್ಲ ಇದು ಪಿ ಡಿ ಸರ್ ಆಗಿರಲಿ ಸರ್, ಮತ್ತು ಸದಸ್ಯರಾಗಿರಲಿ ಎಲ್ಲರೂ ನಾವು ಹೋಗಿ ಎಲ್ಲೇನೂ ಹೋಗಲಿ ಸರ್, ನನಗೆ ಅಷ್ಟು ಗೌರವ ಕೊಟ್ಟು ಮಾತಾಡ್ತಾರೆ ಸರ್. ಇವಾಗ ಏನು ಬೇಕು ಅದು ಮಾಡ್ರಮ್ಮ, ನಾನು ಸಪೋರ್ಟ್ ಮಾಡ್ಕೊಡ್ತೀನಿ ಅಂತಾರೆ ಸರ್. ಈಗ ಅಷ್ಟು ಇದು ಮಾಡ್ತಾರೆ ಸರ್. ಗ್ರಾಮ ಪಂಚಾಯತಿ
ಪಂಚಾಯತಿ ವತಿಯಿಂದ ಮತ್ತು ತಾಲೂಕ್ ಪಂಚಾಯತಿ ವತಿಯಿಂದ ಮತ್ತು ನಮ್ಮ ಯಶವಂತನಗರ ಗ್ರಾಮ ಪಂಚಾಯತಿ ಈಗ ಆಮೇಲೆ ನಮ್ಮ ಎಮ್ ಎಲ್ ಎ ಮೇಡಮರ ಭಾಳ ಸಪೋರ್ಟ್ ಮಾಡಿದ್ರು ಸರ್. ಎಲ್ಲ ಸಾಲ ಆಗಿದ್ದಲ್ಲೆಲ್ಲ ಬಂದು ಈ ಥರ ಯಶವಂತನಗರದಾಗ ಮಾಡ್ತೀಯ ಅಮ್ಮ, ನಮ್ಮೂರದು ಚೆನ್ನಾಗಿ ಮಾಡ್ತೀವಿ ಹೋಗ್ತೀಯ, ಎಲ್ಲದಲ್ಲಿ ಹೆಣ್ಣು ಹೆಸರೇ ಹೇಳ್ತಾರೆ, ಯಶವಂತನಗರ ಬೆಣ್ಣೆ ಬಿಸ್ಕೆಟ್ ಅಂತಾರೆ, ಚೆನ್ನಾಗದ ಹೋಗ್ತಿಲ್ಲ, ಅವರು ತಗೊಂಡು ಹೋಗ್ತಾರೆ ಸರ್. ಸಾಲ ಆಗ್ತಾರೆ ಎಲ್ಲ ಕಡೆ ಬರ್ತಾರೆ ಸರ್. ಅದು ಸಿ ಎಸ್ ಆರ್ ಆಗಲಿ ಮತ್ತು ಅರ್ಥನಮ್ಮವರಾಗಲಿ ತುಕಾರಾಮ್ ಸರ್ ಅವರೆಲ್ಲ ಬಂದು ನಮ್ಮ ಎಲ್ಲ ಐಟಮ್ಸ್ ತಗೊಂಡು ಹೋಗ್ತಾರೆ ಸರ್. ತಗೊಂಡೋಗಿ ಎಲ್ಲ ಇದು ಮಾಡೋದ್ರಿಂದ ಇವತ್ತು ಸಾಲ ಅದೆಲ್ಲ ಕೊಟ್ಟಿರ್ತಾರೆ. ಸಿ ಎಸ್ ಆರ್ ಆಗಲಿ ಯಾರಾಗಲಿ ಸರ್ ಚೆನ್ನಾಗಿ ಇದಾಗಿದೆ ಸರ್. ನಮ್ಮ ಕುಟುಂಬ ಎಲ್ಲ ಚೆನ್ನಾಗಾಯಿತು, ಎಲ್ಲ ಇದಾಯ್ತು ಅಂತೇಳಿ ಸಾಲ ಕೊಟ್ಟಿದ್ದು ಎಲ್ಲ ಈಗ ಮಾಡ್ಕೊಂಡು ಶೆಡ್ ಹಾಕ್ಕೊಂಡು ಅಂತ ಒಳ್ಳೆ ಥರ ಆಯಿತು ಅಂತೇಳಿ ಸಂಜೀವಿನಿ ಕಡೆಯಿಂದ ಭಾಳ ಇದಾಯ್ತು ಸರ್. ನಮ್ಮ ಸದಸ್ಯರವರೆಲ್ಲ ಇದ್ರು ಭಾಳ ಇದಾಗಿದೆ ಸರ್.